ವಿಜಯೇಂದ್ರ ಕುರ್ಚಿಗೆ ಟವಲ್ ಹಾಕಿದ ಬಳ್ಳಾರಿ ಬುಲ್ಲೋಡು. ಅಧ್ಯಕ್ಷ ಮಾಡಿ ಅಂದ ಅಂದರ್ಗೀನ ಅಂದಗಾಡು. ವಿಜಯೇಂದ್ರ ಕುರ್ಚಿಗೆ ಟವಲ್ ಹಾಕಿದ ಬಳ್ಳಾರಿ ಬುಲ್ಲೋಡು. ಅಧ್ಯಕ್ಷ ಮಾಡಿ ಅಂದ ಅಂದರ್ಗಿನ ಅಂದಗಾಡು. ಹಿಂದಿ ಬರಲ್ಲ, ಇಂಗ್ಲಿಷ್ ಕೇಳಂಗಿಲ್ಲ, ನಾನೇನ್ ಕಮ್ಮಿ ಅಂದ ಮೈನಿಂಗ್ ಸ್ಟಾರ್. ವಿಧಾನಸಭೆಯಲ್ಲೂ ಸೋಲು, ಲೋಕಸಭೆಯಲ್ಲೂ ಮುಖಭಂಗ. ಅತ್ತ ತೆಲುಗು ಪೂರ್ತಿ ಬರಲ್ಲ, ಇತ್ತ ಕನ್ನಡವೂ ಬರಲ್ಲ. ಕಿಚಡಿ ಭಾಷೆಯ ಕಾಮಿಡಿ ಕಿಂಗ್ ಈ ಅಂದರ್ಗಿನ. ಭಾಷಾ ಜ್ಞಾನವೇ ಇಲ್ಲದ ಇವರಿಂದ ರಾಜ್ಯ ಬಿಜೆಪಿ ಮುನ್ನಡೆಸಲು ಸಾಧ್ಯನಾ? ಆರೋಗ್ಯ ಸಚಿವರಾಗಿದ್ದಾಗ ಹೋಮಿಯೋಪತಿ ಅಂತ ಹೇಳಿ ನಗೆಪಾಟಲಿಗೀಡಾಗಿದ್ರು. ಹೋಮಿಯೋಪತಿಗೂ ಅರ್ಥ ಗೊತ್ತಿಲ್ಲದ ದದ್ದಮ್ಮ. ಹಿಂದಿಯೂ ಇಲ್ಲ, ಇಂಗ್ಲಿಷ್ ಕೂಡ ಇಲ್ಲ. ದೆಹಲಿ ನಾಯಕರ ಮುಂದೆ ಹೋಗಿ ನಿಂತ್ರೆ ಬೆಬ್ಬೆಬ್ಬೆ. ಇವರನ್ನಿಟ್ಕೊಂಡು ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ? ಅಧ್ಯಕ್ಷ ಅಂಟ ಪೋರ ಅಂತಿದ್ದಾರೆ ಜನ. ವಿಜಯೇಂದ್ರ ಕುರ್ಚಿಗೆ ಈಗ ಟವಲ್ ಹಾಕಿದ್ದಾರೆ ಬಳ್ಳಾರಿ ಬುಲ್ಲೋಡು. ಅಧ್ಯಕ್ಷ ಮಾಡಿ ಅಂದ ಅಂದರ್ಗಿನ ಅಂದಗಾಡು. ಇತ್ತ ಹಿಂದಿ ಕೂಡ ಬರಲ್ಲ, ಮತ್ತೊಂದು ಕಡೆ ಇಂಗ್ಲಿಷ್ ಕೂಡ ಬರಲ್ಲ, ಇನ್ನು ಕನ್ನಡ ಅಂತೂ ಕೇಳಂಗಿಲ್ಲ. ಅಷ್ಟು ಸೊಗಸಾಗಿ ಮಾತನಾಡ್ತಾರೆ. ಎಲ್ಲ ಭಾಷೆಯನ್ನು ಕೂಡ ಮಿಕ್ಸ್ ಮಸಾಲ ಮಾಡ್ತಾರೆ. ಕಿಚಡಿ ಯಾವ ರೀತಿ ಇರುತ್ತೋ ಇವರ ಭಾಷಾ ಜ್ಞಾನ ಕೂಡ ಅದೇ ರೀತಿ ಇರುತ್ತೆ. ಇನ್ನು ಹೈಕಮಾಂಡ್ ಏನಾದರೂ ಪ್ರಶ್ನೆ ಮಾಡಿದ್ರೆ ಮುಗ್ದೇ ಹೋಯ್ತು ಕತೆ. ಹೆಂಗೆ ಮಾತನಾಡಬೇಕು, ಏನು ಮಾತನಾಡಬೇಕು ಅನ್ನೋದೇ ಗೊತ್ತಾಗೋದಲ್ಲ. ಅಂಥದ್ರಲ್ಲಿ ಇವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನಮಾನ ಬೇಕು ಅಂತ ಈಗ ಒಂದು ರೀತಿಯ ಟವಲ್ ಹಾಕಿದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರೇ ನಗ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಹೈಕಮಾಂಡ್ ಜೊತೆ ಮಾತನಾಡಬೇಕು ಅಂದ್ರೆ ಅಟ್ಲೀಸ್ಟ್ ಹಿಂದಿ ಜ್ಞಾನ ಇರಬೇಕು ಅಥವಾ ಇಂಗ್ಲಿಷ್ ಜ್ಞಾನ ಇರಬೇಕು. ಹೈಕಮಾಂಡ್ ಬದಿಗೊಟ್ಟಿದ್ರು ಕೂಡ ಬಹಳ ಮುಖ್ಯವಾಗಿ ಜನರ ಸಂಪರ್ಕ ಇರಬೇಕು. ಈಗ ಜನರ ಸಂಪರ್ಕವನ್ನ ಸಾಧಿಸಬೇಕಂತ ಅಂದ್ರೆ ಕನ್ನಡ ಸೆನ್ಸ್ ಆದ್ರೂ ಇರಬೇಕು, ಕನ್ನಡ ಭಾಷೆಯ ನಾಲೆಡ್ಜ್ ಇರಬೇಕು. ಸುಷ್ಮಾ ಸ್ವರಾಜ್ಗೆ ಮಂಕುಬೂದಿ ಎರಚಿದ್ದ ಮೇಧಾವಿ ಇವರು. ಇವರ ಬಂಡವಾಳ ಗೊತ್ತಾಗಿ ಸುಷ್ಮಾ ಹೊಸ್ತಲಿನಿಂದ ಆಚೆ ಇಟ್ಟಿದ್ರು. ಸ್ವಂತ ಪಕ್ಷ ಕಟ್ಟಿ ಬಿಜೆಪಿ ವಿರುದ್ಧವೇ ತೊಡೆದಾತನಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಲ್ ಹಿಡಿದು ಮಹಾಲಾಭಿ, ಜಾತಿ ಕಾರ್ಡ್ ಹಿಡಿದು ಬ್ಲಾಕ್ ಮೇಲ್. ನಾನೊಬ್ಬನೇ ಎಸ್ಟಿ ಸಮುದಾಯದ ಉದ್ಧಾರಕ ಅನ್ನೋ ರೀತಿಯಲ್ಲಿ ಪೋಸ್ ಬೇರೆ ಕೊಟ್ಟಿದ್ರು. ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಕಾಲು ಹಿಡಿಯಲು ಬಳ್ಳಾರಿ ಬುಲ್ಲೋಡು ರೆಡಿ. ಇದೇ 24ರಂದು ರಾಜ್ಯಕ್ಕೆ ಬರಲಿರುವ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಅವರು ಈಗ ಆಲ್ರೆಡಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ರಾಜ್ಯಾಧ್ಯಕ್ಷ ಪೋಸ್ಟ್ ಅನ್ನ ಗಿಟ್ಟಿಸ್ಕೊಳ್ಬೇಕು ಅಂದ್ರೆ ಏನು ಮಾಡಬೇಕು, ಯಾವ ರೀತಿ ಅವರ ಮನವೊಲಿಕೆಯನ್ನ ಮಾಡಬೇಕು ಅಂತ ತಮ್ಮದೇ ಆದಂತಹ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಇದೇ 24ರಂದು ರಾಜ್ಯಕ್ಕೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಅವರು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಹೋಗಿ ನಾನು ಲಾಭಿಯನ್ನ ಮಾಡಬೇಕು ಅಂತ ಕೂಡ ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ದಾರೆ. ಇವರ ಕೈಲಿ ಅಧಿಕಾರವನ್ನ ಕೊಟ್ಟು ಬಿಜೆಪಿಯವರು ಮುಂದಿನ ಚುನಾವಣೆಯಲ್ಲಿ ನಾವು ಗೆಲುವನ್ನ ಸಾಧಿಸ್ತೀವಿ ಅಂತಂದ್ರೆ ನಿಜಕ್ಕೂ ಕೂಡ ಅದು ಸಾಧ್ಯ ಆಗುತ್ತಾ ಅಂತ ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಓಕೆ, ಎಸ್ಟಿ ಸಮುದಾಯ ಉದ್ಧಾರಕ ಅಂತ ಆತನೇ ತನಗೆ ತಾನು ಬಿಲ್ಡಪ್ ಕೊಡ್ತಾರೆ, ಜೊತೆಗೆ ತಾನೇ ಪೋಸ್ ಕೊಡ್ತಾನೆ, ಹೌದು ನಾನು ಎಸ್ಟಿ ಸಮುದಾಯವನ್ನ ಉದ್ಧಾರ ಮಾಡಿಬಿಡ್ತೀನಿ ಅಂತ. ಆದರೆ ಯಾವ ರೀತಿ ಉದ್ಧಾರ ಮಾಡ್ತಾರೆ? ಅಟ್ಲೀಸ್ಟ್ ಜನರ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ ಒಂದು ಭಾಷೆಯ ನಾಲೆಡ್ಜ್ ಇರಬೇಕಾಗುತ್ತೆ, ಒಂದು ಭಾಷಾ ಕೌಶಲ್ಯ ಇರಬೇಕಾಗುತ್ತೆ. ಈತನಿಗೆ ಸರಿಯಾಗಿ ಹಿಂದಿ ಮಾತನಾಡ್ಲಿಕ್ಕೆ ಬರಲ್ಲ. ಹಿಂದಿ ಹೋಗಲಿ, ಅಟ್ಲೀಸ್ಟ್ ಕನ್ನಡ ಮಾತೃಭಾಷೆ ಅಂತ ಹೇಳ್ತೀವಿ. ಜೊತೆಗೆ ಕನ್ನಡದಲ್ಲಿ ಮಾತನಾಡಿದಾಗ ಜನರ ಸಂಪರ್ಕ ಈಸಿಯಾಗಿ ಸಿಗುತ್ತೆ. ಜೊತೆಗೆ ಜನರ ಮನವೊಲಿಕೆ ಮಾಡಬೇಕು ಅಥವಾ ಜನರನ್ನ ಪಕ್ಷದತ್ತ ತರಬೇಕು, ಈ ಒಂದು ಓಟ್ಗಳನ್ನ ಗಳಿಸಬೇಕು ಅಂತ ಅಂದ್ರೆ ಕನ್ನಡದಲ್ಲಿ ಮಾತನಾಡಲೇಬೇಕು. ಕನ್ನಡ ಕೂಡ ಈತನಿಗೆ ಬರೋದಿಲ್ಲ. ಇಂಗ್ಲಿಷ್ ಅಂತೂ ಕೇಳಂಗೇ ಇಲ್ಲ. ಇಂಗ್ಲಿಷ್ ಅಂದ್ರೆ ಏನು ಅಂತ ಹೇಳ್ತಾರೆ ಅನ್ಸುತ್ತೆ.